ಸ್ವಾತಂತ್ರ್ಯ ಹೋರಾಟದ ಸಂದರ್ಭ ಮನೆಯೊಳಗೆ ಕುಳಿತಿದ್ದವರು ಇಂದು ರಾಷ್ಟ್ರವಾದಿಗಳಾಗಿದ್ದಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದ ಕಾಂಗ್ರೆಸ್ ಪಕ್ಷಕ್ಕೆ ದೇಶ ವಿರೋಧಿಗಳೆಂಬ ಪಟ್ಟ ಕಟ್ಟಿ ಕುಳ್ಳಿರಿಸಿದ್ದಾರೆಂದು ವಿರಾಜಪೇಟೆ ಕ್ಷೇತ್ರದ ಶಾಸಕ ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣ ಹೇಳಿದ್ದಾರೆ. ಮಡಿಕೇರಿಯ ಸುದರ್ಶನ ಅತಿಥಿ ಗೃಹದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪೆಟ್ರೋಲ್ ಬೆಲೆಯಲ್ಲಿ ಮತ್ತೆ ₹2 ಹೆಚ್ಚಳವಾಗಿದೆ. ಇದನ್ನು ಪ್ರಶ್ನಿಸಿದ್ರೆ ಯುದ್ಧದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ರಾಜಕಾರಣ ಮಾಡ್ತಿದೆ. ಇವರು ದೇಶದ್ರೋಹಿಗಳೆಂದು ಆರೋಪ ಮಾಡ್ತಾರೆ. ಆದ್ರೆ ನಾವು ರಾಷ್ಟ್ರವಾದಿಗಳೆಂದು ಹೇಳಿದ್ರು. ದೇಶಾದ್ಯಂತ ಗ್ಯಾಸ್ ಸಿಲಿಂಡರ್ ಕೊರತೆ ಇದೆ. ಇದಕ್ಕೆ ಕಾರಣವೇನೆಂದು ಪರಿಶೀಲಿಸಬೇಕೆಂದು ಹೇಳಿದರು. ದೇಶದಲ್ಲಿ ದೇಶಾದ್ಯಂತ ಕೊರತೆ ಇದೆ. ಅತಿ ಕೊರತೆಗೆ ಏನು ಕಾರಣ ಅಂತ ಹೇಳೋದ್ರ ಬಗ್ಗೆ ನಾವು ಪರಿಶೀಲನೆ ಮಾಡಬೇಕು. 1953ನೇ ಇಸ್ವಿನಲ್ಲಿ ಭಾರತ ಮತ್ತು ಇರಾನ್ ಮಧ್ಯೆ ಒಪ್ಪಂದ ಆಗಿರುವಂತೆ 75 ವರ್ಷಗಳ ಸ್ನೇಹ ಭಾರತ ಮತ್ತು ಇರಾನ್. ಇದು ಸ್ಟ್ರೈಟ್ ಆಫ್ ಅದರ ಮೂಲಕ ನಮಗೆ ಬರ್ತಾ ಇದ್ದಿದ್ದಂಥದ್ದನ್ನು ಈಗ ತಡೆಗಟ್ಟಿಬಿಟ್ಟಿದಾರಲ್ಲ. ಯಾವ ಉದ್ದೇಶದಿಂದ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಇಸ್ರೇಲ್ಗೆ ಹೋದರು ಅಂತೇಳಿ ಜನರಿಗೆ ಹೇಳಿ. ಸಂಸತ್ನಲ್ಲಿ ನಡೀತಾ ಇದೆ ಕಲಾಪಗಳು, ಹೇಳಿ. ಯಾಕಂದರೆ ಇಸ್ರೇಲು ಜಿಯೋಗ್ರಫಿಕಲಿ ಈಸ್ ಆಫ್ ನೋ ರೆಲೆವೆನ್ಸ್. ಇಂಟರ್ನ್ಯಾಷನಲ್ ರಿಲೇಷನ್ಸ್ಗೆ ನಮಗೆ ಭಾರತಕ್ಕೆ ಇಸ್ರೇಲಿಂದ ಯಾವುದೇ ಪ್ರಯೋಜನ ಇಲ್ಲ. ಅವರು ಶಕ್ತಿಶಾಲಿಯಾದಂಥ ದೇಶ ಆಗಿರ್ಬೋದು, ಬಿಟ್ಟರೆ ನಮಗೇನು ಪ್ರಯೋಜನ ಇದೆ? ನಮಗೆ ನಮ್ಮ ಸ್ವತಂತ್ರ ಬಂದಲ್ಲಿ ನಮಗೆ ಅವತ್ತಿನಿದ್ದಂಥ ಸೋವಿಯತ್ ಯೂನಿಯನ್, ಇವತ್ತಿನ ರಷ್ಯಾ ನಮ್ಮ ಫ್ರೆಂಡ್, ಹಿಸ್ಟಾರಿಕಲ್ ಫ್ರೆಂಡ್. ಜವಾಹರ್ಲಾಲ್ ನೆಹರು ಅವರ ಮುನ್ನಾಲೋಚನೆಯಿಂದ ಈ ಒಂದು ಅಂತಾರಾಷ್ಟ್ರೀಯ ಸ್ನೇಹಚಾರಗಳನ್ನು ಬೆಳೆಸ್ಕೊಂಡ್ಬಂದಂಥದ್ದು. ಇದನ್ನು ಇವತ್ತು ಕೆಡಿಸಿದಾರಲ್ಲ. ಈಗ ರಷ್ಯಾ ಯುಕ್ರೇನ್ರವ್ರ ಮೇಲೆ ದಾಳಿ ಮಾಡಿದಾಗ ನಾವು ಈ ದೇಶದಲ್ಲಿ ಸ್ವತಂತ್ರ ತಂದಿರುವಂಥ ಅಹಿಂಸಾದ ಘೋಷಣೆಯ ಮೇಲೆ ಸ್ವತಂತ್ರ ಬಂದಿರುವಂಥ ದೇಶ ಎದ್ದು ನಿಂತು ಹೇಳಬೇಕಾ? ಈ ರೀತಿಯಾದಂಥ ಯುದ್ಧಕ್ಕೆ ಅವಕಾಶ ಮಾಡಿಕೊಡ್ಬೇಡಿ, ನೀವು ಸ್ನೇಹಿತರು, ಇದನ್ನು ನಿಲ್ಲಿಸಿ ಅಂತ ಹೇಳಬೇಕು ರಷ್ಯಾಗೆ. ಆಗ ಅವರು ರಷ್ಯಾದಿಂದ ಆಯಿಲ್ ಕೊಂಡ್ಕೊಂಡ್ರು, ಅವ್ರಿಗೆ ದುಡ್ಡು ಕೊಟ್ಟರು ವಾರ್ ಮಾಡಿ ಅಂತೇಳಿ. ಈಗ ಅಮೇರಿಕ ಬಂದು ರಷ್ಯಾದಿಂದ ಆಯಿಲ್ ತಗೋಬೇಡಿ ಅಂತ ಹೇಳಿದ್ರೆ ಆಯಿತು ಅಂತ. ಇದು 30 ದಿವಸ ತಗೊಂಡ್ರೆ ಅದಕ್ಕೂ ಆಯಿತು ಅಂತ. ಇವತ್ತು ನಮ್ಮ ಸುತ್ತದಲ್ಲಿರುವಂಥ ಸ್ನೇಹ ದೇಶಗಳು ಯಾವುದು ಅಂತ ನೀವೇ ಉತ್ತರ ಹೇಳಿ. ನಮ್ಮ ದೇಶದ ಗಡಿಯಲ್ಲಿರುವಂಥ ದೇಶಗಳಿದೆಯಲ್ಲ, ನಮ್ಮ ಏನು ಹೇಳೋದು, ನೇಬರಿಂಗ್ ಸ್ಟೇಟ್ಸ್, ನೇಬರಿಂಗ್ ಕಂಟ್ರೀಸ್ನಲ್ಲಿ ಯಾರು ನಮ್ಮ ಸ್ನೇಹಿತರಿದ್ದಾರೆ? ಯಾರ ಜೊತೆ ನಾವು ವ್ಯವಹಾರ ಮಾಡಲಿಕ್ಕೆ ಸಾಧ್ಯ ಇದೆ? ಯಾರು ಇವತ್ತು ನಮ್ಮ ಬೆಂಬಲಕ್ಕೆ ನಿಲ್ತಾ ಇದ್ದಾರೆ? ನಾನೇನು ಆರೋಪ ಮಾಡ್ತಾಯಿಲ್ಲ, ನೀವೇ ಇದನ್ನು ಪ್ರಶ್ನೆ ಕೇಳಿ, ಜನ ಪ್ರಶ್ನೆ ಕೇಳಿ ಉತ್ತರ ತಗೋಬೇಕು. ಇವತ್ತು ಡಾಲರ್ ವರ್ಸಸ್ ರೂಪಿ ಏನಿದೆ ಪರಿಸ್ಥಿತಿ? ಗೋಲ್ಡ್ ಪ್ರೈಸ್ ಇವತ್ತು ಮದುವೆ ಮಾಡಲಿಕ್ಕೆ ಆಗ್ತದ ಒಬ್ಬ ಮಧ್ಯಮ ವರ್ಗ, ಕೆಳ ಮಧ್ಯಮದ ವರ್ಗದವನು? ಈ ಯುದ್ಧಕ್ಕಿಂತ ಮೊದಲು LPG ರೇಟ್ ಏನಿತ್ತು? 400 ಇದ್ದಾಗ ತಲೆ ಮೇಲೆ ಹೊತ್ಕೊಂಡು ಊರೆಲ್ಲ ಸುತ್ತಾಡ್ಬಿಟ್ರು. ಈಗ ಎಷ್ಟಿದೆ? ತಲೆ ಮೇಲೆ ಹೊತ್ಕೊಳಕ್ಕಾಗಲ್ಲ, ಅಷ್ಟು ಭಾರ ಬರೀ ದುಡ್ಡಿಂದಿದೆ ಅದ್ರ ಮೇಲೆ. ಎಲ್ಲಿದ್ದಾರೆ ಇವರೆಲ್ಲ? ಹೆಂಗಾಯಿತು? $60 ಡಾಲರು ಅಂತ ಹೇಳಿದ್ರು, ಇವತ್ತು $92 ಸುಮ್ಮನೆ. ₹15 ಮಾಡ್ತೀನಿ ಅಂತ ಹೇಳಿದ್ರು. 1.5 ಲಕ್ಷ, 1,60,000 24 ಕ್ಯಾರೆಟ್ ಗೋಲ್ಡು 10 ಗ್ರಾಮ್ಗೆ. ಎಷ್ಟಿತ್ತು? ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಾಗ $500 ಗ್ರಾಮ್ಗಿತ್ತು. 500 ಇತ್ತು. ₹500 ಅಂದರೆ ₹50,000 ಇತ್ತು. ಇವತ್ತು 3 ಪಟ್ಟಾಗಿದೆ. ಯಾರಿಗೆ ಏನೂ ಕೇಳೋಂಗಿಲ್ಲ. ₹2 ನಿನ್ನೆ ಜಾಸ್ತಿ ಮಾಡಿದ್ದಾರೆ ಪೆಟ್ರೋಲ್ಗೆ. ಯಾರು ಉಸಿರು ಚಕಾರ ಇರ್ತಾ ಇದ್ದಾರಾ? ಈಗ ನಾವೇನಾರೇ ಮಾತಾಡೋಕ್ಕೆ ಹೋದರೆ ಯುದ್ಧದ ಪರಿಸ್ಥಿತಿನಲ್ಲಿ ಕಾಂಗ್ರೆಸ್ನವರು ರಾಜಕಾರಣ ಮಾಡ್ತಾ ಇದ್ದಾರೆ, ಇವರು ದೇಶ ವಿರೋಧಿಗಳು ಅಂದ್ಬಿಡ್ತಾರೆ. ರಾಷ್ಟ್ರವಾದಿಗಳು ಯಾರು? ರಾಷ್ಟ್ರವಾದಿಗಳು ನಾವು. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದವರು ನಾವಿವತ್ತು ದೇಶ ವಿರೋಧಿಗಳೆಂಬ ಪಟ್ಟವನ್ನು ಕಟ್ಟಿಸ್ಬಿಟ್ಟು ನಮ್ಮನ್ನು ಕೂರಿಸ್ಬಿಟ್ಟಿದ್ದಾರೆ ಇಲ್ಲಿ. ಇವರು ರಾಷ್ಟ್ರವಾದಿಗಳಾಗ್ಬಿಟ್ಟಿದ್ದಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಮನೆ ಒಳಗಡೆ ಕೂತಿದ್ದಂಥದ್ದು. ನಾವು ಸರೆಂಡರ್ ಆಗ್ತೀವಿ ಅಂತ ಪತ್ರ ಬರೆದಿರೋರು. ಇದು ಇತಿಹಾಸವನ್ನು ಅರ್ಥ ಮಾಡ್ಕೊಬೇಕು. ಯಾರ ಕೊಡುಗೆ ಏನು ಅಂತ ಹೇಳಬೇಕು. ಇತಿಹಾಸವನ್ನು ತಿರ್ಚಲಿಕ್ಕೆ ಅವಕಾಶ ದೇಶದ ಜನತೆ ಮಾಡಬಾರ್ದು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ, ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ಮಾಧ್ಯಮದವರು. ಇವತ್ತು ನಾವು ಇರಾನ್ ಜೊತೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಬೇಕಿತ್ತು, ಸೋವಿಯತ್ ಯೂನಿಯನ್ ಜೊತೆ ಮಾಡಬೇಕಿತ್ತು, ಅಮೇರಿಕ ಅವ್ರ ದಬ್ಬಾಳಿಕೆ ವಿರುದ್ಧ ನಾವು ಧ್ವನಿ ಎತ್ತಬೇಕಿತ್ತು. ದಟ್ ಈಸ್ ರಿಯಲ್ ಇಂಡಿಯಾ.